ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಓಕೆ, ನನ್ನ ಕಿಚನ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರೆಸಿಪಿ ತುಂಬ ಆರೋಗ್ಯಕರವಾದ ರೆಸಿಪಿ, ತುಂಬ ಈಸಿಯಾಗಿದೆ, ಅದೇ ರೀತಿ ಅಷ್ಟೇ ರುಚಿ ಕೂಡ ಇದೆ. ಆ ರೆಸಿಪಿ ಏನಂದರೆ ಕೆಂಪು ಹರಿವೆಯ ಪಲ್ಯವನ್ನು ತೋರಿಸ್ತೇನೆ ಇವತ್ತು. ಸೊ ಆ ಹರಿವೆ ಮಾಡಲಿಕ್ಕೆ ಏನೇನು ಬೇಕು ರೆಡಿ ಇಟ್ಕೊಂಡಿದ್ದೀನಿ. ಸೊ ಕೊನೆಯದಾಗಿ ಸೊಪ್ಪನ್ನು ಕಟ್ ಮಾಡಿ ಕೂಡ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಈ ಸೊಪ್ಪುಗಳೆಲ್ಲ ಕಟ್ ಮಾಡಿ ಆಯಿತು. ಇದನ್ನು ಒಂದು ಬದಿಲಿ ಇರಲಿ. ಬನ್ನಿ ಈಗ ಸೊಪ್ಪಿನ ಪಲ್ಯವನ್ನು ಮಾಡಲಿಕ್ಕೆ ಶುರು ಮಾಡೋಣ. ಮೊದಲಿಗೆ ಗ್ಯಾಸಲ್ಲಿ ಒಂದು ಕಡಾಯಿಯನ್ನು ಇಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಕಡಾಯಿ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ನಾವೊಂದು 2 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಳೋಣ. ಒಂದು ಕಟ್ಟು ಸೊಪ್ಪಿನಿಗೆ 2 ಟೇಬಲ್ ಸ್ಪೂನು ಎಣ್ಣೆ ಸಾಕು. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಒಂದು 1/4 ಚಮಚ ಸಾಸಿವೆನ ಹಾಕೊಳ್ಳೋಣ. ಸಾಸಿವೆ ಕ್ರ್ಯಾಕಲ್ ಆಗ್ತಾ ಬರುವಾಗ ಒಂದು ಚಿಕ್ಕ ಬೆಳ್ಳುಳ್ಳಿ ಹೆಸಳು ಉಂಟಲ್ಲ, ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು, ಜಜ್ಜಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಕಾಯ್ತಾ ಬರುವಾಗ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಅದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರೋ ತಿನ್ಲಿ ಸ್ಲೈಸ್ ಮಾಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ. ಅದರ ಜೊತೆನೇ ಒಂದು ಹಸಿಮೆಣಸಿನಕಾಯಿ, ಇದು ಖಾರದ ಮೆಣಸಿನಕಾಯಿ ಆಗಿರೋದ್ರಿಂದ ಒಂದು ಹಸಿಮೆಣಸಿನಕಾಯಿ ಸಾಕು. ಈ ಸೊಪ್ಪುಗಳಿಗೆಲ್ಲ ಖಾರ ಮಾಡಿದರೆ ಒಳ್ಳೆಯಾಗಿ ಬರೋದಿಲ್ಲ, ಅದಕ್ಕೆ ಲೈಟಾಗಿದ್ದರೆ ಸಾಕು. ಈಗ ರುಚಿಗೆ ತಕ್ಕ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾವಾಗಲೂ ಸೊಪ್ಪುಗಳು ಮಾಡುವಾಗ ಉಪ್ಪಿನ ಅಂಶ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಯಾಕೆ ಸೊಪ್ಪು ಮತ್ತು ಮಶ್ರೂಮ್ಗಳೆಲ್ಲ ಉಂಟಲ್ಲ, ಅದು ಬೆಂದ ನಂತರ ಅದರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಕೂಡ ಬೆಂದ ನಂತರ ಕಮ್ಮಿ ಆಗೋದ್ರಿಂದ ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಹಾಕಿ ಟ್ರೈ ಮಾಡಿ. ಒಂದೇ ಸಾರಿ ಕ್ವಾಂಟಿಟಿ ಸೊಪ್ಪಿನ ಕ್ವಾಂಟಿಟಿ, ಮಶ್ರೂಮ್ ಕ್ವಾಂಟಿಟಿ ಅಡುಗೆ ಬೇಯುವ ಮೊದಲು ನೋಡಿದ ಆ ಥರ ನೋಡಿ ಹಾಕಬೇಡಿ. ಅದು ಬೆಂದ ನಂತರ ಎಷ್ಟು ಹಾಕ್ತದೆ ಅಂತಂದರೆ ಆ ಅಂದಾಜಲ್ಲಿ ಉಪ್ಪನ್ನು ಸೇರಿಸ್ಬೇಕಾಗ್ತದೆ. ಈಗ ಲೈಟ್ ಬ್ರೌನ್ ಆಗ್ತಾ ಬಂತ ಈರುಳ್ಳಿ ಕೂಡ. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಸೇಮ್ ಟೈಮ್ ಚಿಕ್ಕ ಸೈಜು ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಟೊಮೆಟೊ ಈ ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ಅದನ್ನು ಕೂಡ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಅದು ಫ್ರೈ ಮಾಡಿದ್ರು ಕೂಡ ಡಿಫ್ರೆನ್ಸ್ ಅಷ್ಟೇನು ಗೊತ್ತಾಗೋದಿಲ್ಲ. ಅದಕ್ಕೂ ಸೊಪ್ಪಿನ ಜೊತೆನೇ ಅದು ಕೂಡ ಬೆಂದು ಸಾಫ್ಟ್ ಆಗಲಿ. ಈಗ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಯಾಕಂದರೆ ಇದೆಲ್ಲ ಏನು ಸೊಪ್ಪಿನ ದಂಟುಗಳು ತುಂಬ ಟೆಂಡರ್ ಇದೆ, ಅದರಿಂದ ಇದಕ್ಕೇನು ಟೈಮ್ ತಗೊಳ್ಳೋದಿಲ್ಲ. ಒಂದೇ ಸ್ಟೀಮ್ ಅಂದರೆ 5 ನಿಮಿಷದಲ್ಲಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸೊ ಬೇಯಲಿಕ್ಕೆ ಮುಚ್ಚಿಡೋಣ ಆನ್ ಲೋ ಫ್ಲೇಮ್. ಓಕೆ, ಸೊ ಬನ್ನಿ ನೋಡೋಣ. ರೆಡಿ ಆಯಿತು. ನೋಡ್ಬೋದು ಕ್ವಾಂಟಿಟಿ ಎಷ್ಟಿತ್ತು ಎಷ್ಟಾಯಿತು ಅಂತೇಳಿ. ಇನ್ನೊಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ದಂಟು ನೋಡಿದರೆ ಗೊತ್ತಾಗ್ತದೆ. ನೋಡಿದೆ ಬೆಂದಿದೆ. ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಹಾಕ್ಬೋದು. ತೆಂಗಿನಕಾಯಿ ತುಂಬ ಇಷ್ಟಪಡೋರು ಬೇಕಾದ್ರೆ ಹಾಕ್ಕೋಬೋದು. 4-5 ಸ್ಪೂನ್ ತನಕ, ನೋ ಬಿಗ್ ಇಶ್ಯೂ ಇದೆ. ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ವಾ, ಸೂಪರ್ ಪಲ್ಯ ಆಗಿದೆ. ಈಗ ಬೆಂಕಿ ಬಂದ್ ಮಾಡೋಣ. ಓಕೆ, ಸೊ ಇವತ್ತಿನ ಈ ಸೊಪ್ಪಿನ ಪಲ್ಯದ ರೆಸಿಪಿ ಆಗಿದೆ. ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಒಮ್ಮೆ ಟ್ರೈ ಮಾಡಿ, ಅದ ನಂತರ ಗೊತ್ತಾಗೋದು ಇಷ್ಟ ಆಯಿತಾ ಏನು ಅಂತೇಳಿ. ಸೊ
ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣಂತೆ, ಈಸಿ, ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣಂತೆ. ಅಲ್ಲಿ ತನಕ ಬಾಯ್.